ನಮಸ್ಕಾರ. ಡಿಸೆಂಬರ್ 25ರಿಂದ 31ರವರೆಗೆ ಕಟ್ಟೆಚ್ಚರ. ಒಮೈಕ್ರಾನ್ ಆತಂಕ ಹೆಚ್ಚಾಗ್ತಾ ಇದೆಯಾ? ಕ್ರಿಸ್ಮಸ್ನಿಂದ ಹೊಸ ವರ್ಷದವರೆಗೆ 6 ದಿನ ಜಗತ್ತಿಗೆ ಟೆನ್ಷನ್ ಯಾಕೆ? ಒಮೈಕ್ರಾನ್ ನಿಧಾನವಾಗಿ ಕರ್ನಾಟಕವನ್ನ ಆವರಿಸ್ತಾ ಇದೆಯಾ? ರಾಜ್ಯದಲ್ಲಿ ಮತ್ತೆ ಹೊಸದಾಗಿ ಪತ್ತೆಯಾಯಿತು ಒಮೈಕ್ರಾನ್ ಪ್ರಕರಣಗಳು. ಬೆಂಗಳೂರಿನಲ್ಲಿ ಹೆಚ್ಚಾಗಿದ್ಯಾಕೆ ಕಂಟೈನ್ಮೆಂಟ್ ಝೋನ್ಗಳು? ರೂಪಾಂತರಿ ತಡೆಗಟ್ಟಲು ಪಾಲಿಕೆ ಕೈಗೊಂಡ ಕ್ರಮಗಳೇನು? ಇದೇ ಈ ಹೊತ್ತಿನ ಸ್ಪೆಷಲ್ 6 ದಿನ ಕಟ್ಟೆಚ್ಚರ. ನಾನ್ ಶರ್ಮಿತಾ ಶೆಟ್ಟಿ. ಡಿಸೆಂಬರ್ 25ರಿಂದ 31ರವರೆಗೆ ಕಟ್ಟೆಚ್ಚರ. ಒಮೈಕ್ರಾನ್ ಆತಂಕ ಹೆಚ್ಚಾಗ್ತಿದೆಯಾ? ಕ್ರಿಸ್ಮಸ್ನಿಂದ ಹೊಸ ವರ್ಷದವರೆಗೆ 6 ದಿನ ಜಗತ್ತಿಗೆ ಟೆನ್ಷನ್ ಯಾಕೆ? ಒಮೈಕ್ರಾನ್ ನಿಧಾನವಾಗಿ ಕರ್ನಾಟಕವನ್ನು ಆವರಿಸುತ್ತಿದೆಯಾ? ಕರ್ನಾಟಕದ ಮೂಲಕ ಭಾರತವನ್ನು ಪ್ರವೇಶಿಸಿದ್ದ ರೂಪಾಂತರಿ ವೈರಸ್ ಈಗ ಮತ್ತೆ ರಾಜ್ಯದಲ್ಲಿ ಪತ್ತೆಯಾಗಿದೆ. ರಾಜ್ಯದಲ್ಲಿ ಮತ್ತೆ 5 ಜನರಲ್ಲಿ ಒಮೈಕ್ರಾನ್ ರೂಪಾಂತರಿ ಕಾಣಿಸಿಕೊಂಡಿದ್ದು, ಇಲ್ಲಿವರೆಗೂ 7ಕ್ಕೂ ಹೆಚ್ಚು ಕೇಸ್ಗಳು ರಾಜ್ಯದಲ್ಲಿ ಪತ್ತೆಯಾಗಿವೆ. ಗುರುವಾರ ಒಂದೇ ದಿನ 5 ಒಮೈಕ್ರಾನ್ ಸೋಂಕು ದೃಢವಾಗಿದೆ. ಇದರಿಂದ ರಾಜ್ಯದ ಜನರಲ್ಲಿ ಮತ್ತೆ ಒಮೈಕ್ರಾನ್ ಭೀತಿ ಎದುರಾಗಿದೆ. ವರ್ಷದ ಅಂತ್ಯದಲ್ಲಿ ಕ್ರಿಸ್ಮಸ್, ಹೊಸ ವರ್ಷಾಚರಣೆ ಬರ್ತಿದ್ದು, ಆ 6 ದಿನಗಳ ಕಾಲ ಜನ ಕಟ್ಟೆಚ್ಚರ ವಹಿಸಲೇಬೇಕಾಗಿದೆ. ಆ 6 ದಿನ ಕರ್ನಾಟಕ, ಭಾರತ ಮಾತ್ರವಲ್ಲ, ಇಡೀ ಜಗತ್ತಿಗೆ ದೊಡ್ಡ ಟೆನ್ಷನ್ ತಂದಿದೆ. ದಕ್ಷಿಣ ಆಫ್ರಿಕಾದಲ್ಲಿ ರೂಪಾಂತರಿ ಒಮೈಕ್ರಾನ್ ಕಾಣಿಸಿಕೊಂಡ ಬೆನ್ನಲ್ಲೇ ರಾಜ್ಯದಲ್ಲಿ ಕಟ್ಟೆಚ್ಚರ ವಹಿಸಲಾಗಿತ್ತು. ಪ್ರಾರಂಭದಲ್ಲಿ 3 ಒಮೈಕ್ರಾನ್ ಕೇಸ್ಗಳು ಪತ್ತೆಯಾಗಿದ್ವು. ನವೆಂಬರ್ ಮೊದಲ ವಾರದಲ್ಲಿ ಈ ಪ್ರಕರಣಗಳು ಪತ್ತೆಯಾಗಿದ್ವು. ನಂತರದ ದಿನಗಳಲ್ಲಿ ದೇಶದ ಹಲವು ರಾಜ್ಯಗಳಲ್ಲಿ ಒಮೈಕ್ರಾನ್ ಸೋಂಕು ಏರಿಕೆ ಆಗ್ತಾ ಹೋಯಿತು. ಆದರೆ ರಾಜ್ಯದಲ್ಲಿ ಸ್ವಲ್ಪ ದಿನ ಒಮೈಕ್ರಾನ್ ಹಾವಳಿ ಇರಲಿಲ್ಲ. ಈಗ ಮತ್ತೆ ರಾಜ್ಯದಲ್ಲಿ ಒಮೈಕ್ರಾನ್ ಕೇಸ್ಗಳು ಪತ್ತೆಯಾಗಿದ್ದು, ಭೀತಿಯ ಅಲೆಯ ಸೃಷ್ಟಿಯಾಗಿದೆ. ಹಾಗಾಗಿ ಮುಂಬರುವ ಕೆಲ ದಿನಗಳು ಜನ ಎಚ್ಚರಿಕೆ ವಹಿಸಬೇಕು. ಕೊರೋನಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ಅದರಲ್ಲೂ ಡಿಸೆಂಬರ್ 25ರಿಂದ ಡಿಸೆಂಬರ್ 31ರವರೆಗೆ ಆ 6 ದಿನ ಕಟ್ಟೆಚ್ಚರ ವಹಿಸಬೇಕು. ಒಮಿಕ್ರಾನ್ ಇಂದ ನಮ್ಮ ದೇಶದಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ಬೋದು ಅಂತ ಒಂದು ಅಂದಾಜಿದೆ. ಪರ್ಟಿಕ್ಯುಲರ್ಲಿ ಈಗ ಕ್ರಿಸ್ಮಸ್ ಮತ್ತೆ ಹೊಸ ವರ್ಷ ಹತ್ರ ಬರ್ತಿರೋದ್ರಿಂದ ಅದರದ್ದು ಸಂಭ್ರಮಾಚರಣೆಯಲ್ಲಿ ಜನಗಳೇನಾದರೂ ಮೈ ಮರೆತರೆ ಅಥವಾ ಸರ್ಕಾರ ಎಚ್ಚರಿಕೆಯಿಂದ ಇರಲಿಲ್ಲ ಅಂದರೆ ಅದರಿಂದ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ಬಹುದು. ಹಾಗಾಗಿ ಸರ್ಕಾರ ಮತ್ತು ಜನರು ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ರಾಜ್ಯದಲ್ಲಿ ಮತ್ತೆ ಒಮೈಕ್ರಾನ್ ಪ್ರಕರಣಗಳು ಪತ್ತೆ. ರಿಸ್ಕ್ ಇರೋ ದೇಶಗಳಿಂದ ಬಂದವರ ಮೇಲೆ ನಿಗಾ. ಯುಕೆಯಿಂದ ವಾಪಸ್ಸಾದ 19 ವರ್ಷದ ಯುವತಿ, ದೆಹಲಿಗೆ ಹೋಗಿ ವಾಪಸ್ಸಾದ 36 ವರ್ಷದ ವ್ಯಕ್ತಿಯಲ್ಲಿ ಒಮೈಕ್ರಾನ್ ಕಾಣಿಸಿಕೊಂಡಿದೆ. ಹಾಗೆ ದೆಹಲಿಯಿಂದ ಬಂದ 70 ವರ್ಷದ ಮಹಿಳೆ ಹಾಗೂ ನೈಜೀರಿಯಾದಿಂದ ರಿಟರ್ನ್ ಬಂದ 52 ವರ್ಷದ ವ್ಯಕ್ತಿ ಹಾಗೂ ದಕ್ಷಿಣ ಆಫ್ರಿಕಾದಿಂದ ವಾಪಸ್ಸಾದ 33 ವರ್ಷದ ವ್ಯಕ್ತಿಯಲ್ಲಿಯೂ ಒಮೈಕ್ರಾನ್ ಕಾಣಿಸಿಕೊಂಡಿದೆ. ಗುರುವಾರ ಒಟ್ಟು 5ರಲ್ಲಿ ಒಮೈಕ್ರಾನ್ ದೃಢಪಟ್ಟಿದೆ ಅಂತ ಸಚಿವ ಡಾಕ್ಟರ್ ಸುಧಾಕರ್ ಟ್ವೀಟ್ ಮಾಡಿದ್ದಾರೆ. 5ವರಿಗೂ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು, 5 ಸಂಪರ್ಕಿತರ ವರದಿ ಬಗ್ಗೆ ಸರ್ಕಾರ ಕಣ್ಣಿಟ್ಟಿದೆ. ಇಲ್ಲಿವರೆಗೂ ರಾಜ್ಯದಲ್ಲಿ 7ಕ್ಕೂ ಹೆಚ್ಚು ಕೇಸ್ಗಳು ಕನ್ಫರ್ಮ್ ಆಗಿವೆ. ಕೇಸ್ ನಂಬರ್ 1 ಯುಕೆಯಿಂದ ವಾಪಸ್ಸಾದವರು. ಕೇಸ್ ನಂಬರ್ 2 ದಕ್ಷಿಣ ಆಫ್ರಿಕಾ ರಿಟರ್ನಿ. 19 ವರ್ಷದ ಯುವತಿ ಯುಕೆಯಿಂದ ಡಿಸೆಂಬರ್ 13ರಂದು ನೆಗೆಟಿವ್ ರಿಪೋರ್ಟ್ನೊಂದಿಗೆ ಹಿಂದಿರುಗಿದ್ರು. ಆದರೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಪರೀಕ್ಷಿಸಿದಾಗ ಆಕೆಗೆ ಕೊರೋನಾ ದೃಢವಾಗಿತ್ತು. ಗುರುವಾರ ಆಕೆಗೆ ಒಮೈಕ್ರಾನ್ ಸೋಂಕು ಕನ್ಫರ್ಮ್ ಆಗಿದೆ. ಇನ್ನು 33 ವರ್ಷದ ವ್ಯಕ್ತಿ ಡಿಸೆಂಬರ್ 8ಕ್ಕೆ ದಕ್ಷಿಣ ಆಫ್ರಿಕಾದಿಂದ ದೆಹಲಿಗೆ, ನಂತರ ಅಲ್ಲಿಂದ ಬೆಂಗಳೂರಿಗೆ ಪ್ರಯಾಣ ಮಾಡಿದ ಹಿಸ್ಟ್ರಿ ಹೊಂದಿದ್ದಾರೆ. ದೆಹಲಿ ಏರ್ಪೋರ್ಟ್ನಲ್ಲಿ ನೆಗೆಟಿವ್ ರಿಪೋರ್ಟ್ ವರದಿಯಾಗಿತ್ತು. ಆದರೆ ನಂತರ ಡಿಸೆಂಬರ್ 10ಕ್ಕೆ ಅವರಲ್ಲಿ ಒಮೈಕ್ರಾನ್ ಕಾಣಿಸಿಕೊಂಡಿದೆ. ಕೇಸ್ ನಂಬರ್ 3 ನೈಜೀರಿಯಾ ರಿಟರ್ನಿ. ಕೇಸ್ ನಂಬರ್ 4 ದೆಹಲಿ ರಿಟರ್ನಿ.
ನೈಜೀರಿಯಾದಿಂದ 52 ವರ್ಷದ ವ್ಯಕ್ತಿ ಡಿಸೆಂಬರ್ 13ಕ್ಕೆ ಬೆಂಗಳೂರಿಗೆ ಬಂದಿದ್ರು. ಡಿಸೆಂಬರ್ 13ರಂದು ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಅಂತ ಬಂದಿದೆ. ಹಾಗೆ ದೆಹಲಿಯಿಂದ 70 ವರ್ಷದ ಮಹಿಳೆ ಡಿಸೆಂಬರ್ 3ನೇ ತಾರೀಕು ಬೆಂಗಳೂರಿಗೆ ಬಂದಿದ್ರು. ಡಿಸೆಂಬರ್ 5ಕ್ಕೆ ಕೊರೋನಾ ಪರೀಕ್ಷೆ ಮಾಡಲಾಗಿತ್ತು. ಡಿಸೆಂಬರ್ 6ಕ್ಕೆ ಒಮೈಕ್ರಾನ್ ದೃಢವಾಗಿತ್ತು. ಕೇಸ್ ನಂಬರ್ 5 ದೆಹಲಿ ರಿಟರ್ನಿಂಗ್. 36 ವರ್ಷದ ಸೋಂಕಿತ ದೆಹಲಿಯಿಂದ ಡಿಸೆಂಬರ್ 3ಕ್ಕೆ ಬೆಂಗಳೂರಿಗೆ ವಾಪಸ್ ಆಗಿದ್ದ. ಯಾವುದೇ ಗುಣಲಕ್ಷಣ ಇಲ್ಲದಿದ್ರೂ ಡಿಸೆಂಬರ್ 6ಕ್ಕೆ ಪರೀಕ್ಷೆ ಮಾಡಲಾಗಿತ್ತು. ಪರೀಕ್ಷೆಯಲ್ಲಿ ಒಮೈಕ್ರಾನ್ ಸೋಂಕು ದೃಢವಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಡೆಲ್ಟಾಗಿಂತ 70 ಪಟ್ಟು ವೇಗವಾಗಿ ಹಬ್ಬುತ್ತಾ ಒಮೈಕ್ರಾನ್. ಒಂದೇ ದಿನಕ್ಕೆ 5 ಒಮೈಕ್ರಾನ್ ಪ್ರಕರಣಗಳು ಪತ್ತೆಯಾಗಿರುವುದು ಸರ್ಕಾರಕ್ಕೆ ಹಾಗೂ ಜನರಲ್ಲಿ ಆತಂಕ ಮೂಡಿಸಿದೆ. ಒಮೈಕ್ರಾನ್ ಡೆಲ್ಟಾದಂತೆ ಪ್ರಾಣಕ್ಕೆ ಹಾನಿಯುಂಟು ಮಾಡೋದಿಲ್ಲ ಅನ್ನೋದು ಸಮಾಧಾನದ ಸಂಗತಿಯೇ. ಹಾಗಂತ ಜನ ನಿರ್ಲಕ್ಷ್ಯ ಮಾಡಬಾರದು. ಯಾಕಂದ್ರೆ ಒಮೈಕ್ರಾನ್ ರೂಪಾಂತರಿ ಶರವೇಗದಲ್ಲಿ ಹಬ್ಬುತ್ತೆ. ಡೆಲ್ಟಾ ಹಾಗೂ ಮೂಲ ಕೊರೋನಾಗಿಂತಲೂ 70 ಪಟ್ಟು ವೇಗವಾಗಿ ಹಬ್ಬುತ್ತೆ. ಈ ಬಗ್ಗೆ ಹಾಂಗ್ಕಾಂಗ್ ವಿವಿ ಸಂಶೋಧಕರು ಅಧ್ಯಯನ ಮಾಡಿದ್ದಾರೆ. ಆದರೆ ಸೋಂಕಿನ ತೀವ್ರತೆ ಡೆಲ್ಟಾಗಿಂತ ಕಡಿಮೆ. ಒಂದು ಸಮಾಧಾನದ ಸಂಗತಿ ಅಂದ್ರೆ ಶ್ವಾಸನಾಳಕ್ಕೆ ಒಮೈಕ್ರಾನ್ ವೇಗವಾಗಿ ಹಬ್ಬುತ್ತೆ, ಆದರೆ ಡೆಲ್ಟಾ ರೀತಿಯಲ್ಲಿ ಹಾನಿ ಉಂಟು ಮಾಡುವುದಿಲ್ಲ. ಕೊರೋನಾ ಲಕ್ಷಣಗಳು ಸೌಮ್ಯವಾಗಿರುತ್ತವೆ ಎಂದು ಅಧ್ಯಯನದಿಂದ ತಿಳಿದು ಬಂದಿದೆ. ಇನ್ನೇನು ವರ್ಷಾಂತ್ಯ ಹತ್ತಿರ ಬಂತು. ಡಿಸೆಂಬರ್ 25ರಿಂದ ಕ್ರಿಸ್ಮಸ್ ಆರಂಭವಾಗಿ ಡಿಸೆಂಬರ್ 31ರವರೆಗೂ ಜಗತ್ತಿನಾದ್ಯಂತ ಜನ ಸೆಲೆಬ್ರೇಷನ್ ಮೂಡ್ನಲ್ಲಿರ್ತಾರೆ. ಈ 6 ದಿನ ಜನ ಎಚ್ಚರಿಕೆ ವಹಿಸಲೇಬೇಕು. ಮೈಮರೆತು ಗುಂಪು ಸೇರಿದ್ರೆ, ಮಾಸ್ಕ್ ಧರಿಸದೆ ಓಡಾಡಿದ್ರೆ ಕೊರೋನಾಗೆ ನಾವೇ ಮುಕ್ತ ಆಹ್ವಾನ ಕೊಟ್ಟಂತಾಗುತ್ತೆ. ಹಾಗಾಗಿ ಜನ ಈ 6 ದಿನ ತುಂಬಾ ಅಲರ್ಟ್ ಆಗಿರಬೇಕಾಗಿರುತ್ತೆ. ವೀಕ್ಷಕರೇ, ಇದನ್ನ ನಾವು ನಿಮ್ಗೆ ಭಯಪಡಿಸೋದಕ್ಕೆ ಖಂಡಿತವಾಗಲೂ ಹೇಳ್ತಿಲ್ಲ. ಈ ಹಿಂದೆಲ್ಲ ನೀವೇ ನೋಡಿದ್ದೀರಾ ಹಬ್ಬದ ಸಮಯದಲ್ಲಿ, ನ್ಯೂ ಇಯರ್ ಟೈಮ್ನಲ್ಲಿ ಕೊರೋನಾ ಸೋಂಕು ಯಾವ ರೀತಿ ಹಬ್ಬಿತ್ತು ಅಂತ. ಹಾಗಾಗಿ ಆದಷ್ಟು ಮುನ್ನೆಚ್ಚರಿಕೆ ಕೈಗೊಳ್ಳಿ ಅನ್ನೋದು ನಮ್ಮ ಕಳಕಳಿ. ಒಂದು ಮೂಗು ಮತ್ತು ಬಾಯಿನ ಸಂಪೂರ್ಣವಾಗಿ ಕವರ್ ಮಾಡಬೇಕು ಮತ್ತು ಯಾವಾಗಲೂ ಇದು ಟೈಟ್ ಆಗಿರಬೇಕು. ಅದೇ ರೀತಿ ಸ್ಯಾನಿಟೈಸರ್ನ ಬಳಸಬೇಕು. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕಾಗುತ್ತೆ. ಆದಷ್ಟು ಈ ಒಳಾಂಗಣ ಪ್ರದೇಶದಲ್ಲಿ ಏನಿರುತ್ತೆ ಅಲ್ಲಿ ಕೋವಿಡ್ಗಳ ಸಂಖ್ಯೆ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮದುವೆಗಳಿರ್ಬೋದು, ಒಳಾಂಗಣದಲ್ಲಿ ನಡೆಯುವಂಥ ಸಭೆ ಸಮಾರಂಭಗಳಿರ್ಬೋದು, ಮ್ಯೂಸಿಕ್ ಕಾನ್ಸರ್ಟ್ಸ್ ಇರ್ಬೋದು, ಸೋಷಿಯಲ್ ಗೆಟ್ ಟುಗೆದರ್ಸ್ ಇರ್ಬೋದು. ಸೊ ಇದನ್ನೆಲ್ಲ ಜನಗಳು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಬೆಂಗಳೂರಿನಲ್ಲಿ ಕೊರೋನಾ 3ನೇ ಅಲೆ ಭೀತಿ. ಕಳೆದ 15 ದಿನಗಳಲ್ಲಿ 90% ಕಂಟೈನ್ಮೆಂಟ್ ಏರಿಕೆ. ಒಂದು ಕಡೆ ರಾಜ್ಯದಲ್ಲಿ ಒಮೈಕ್ರಾನ್ ಸೋಂಕು ಪತ್ತೆಯಾಗಿದೆ, ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಕೊರೋನಾ 3ನೇ ಅಲೆ ಭೀತಿ ಎದುರಾಗಿದೆ. ಈ ರೀತಿ ಆತಂಕ ಎದುರಾಗುವುದಕ್ಕೂ ಕಾರಣ ಇದೆ ವೀಕ್ಷಕರೇ. ಕಳೆದ 15 ದಿನಗಳಲ್ಲಿ ನಗರದಲ್ಲಿ 90% ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಹೆಚ್ಚಾಗಿದೆ. ಡಿಸೆಂಬರ್ 2ರಂದು ಒಮೈಕ್ರಾನ್ ಪತ್ತೆಯಾದ ಬಳಿಕ ಸಿಲಿಕಾನ್ ಸಿಟಿಯಲ್ಲಿ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಈವರೆಗೂ 102 ಕಂಟೈನ್ಮೆಂಟ್ ಝೋನ್ಗಳು ಪತ್ತೆಯಾಗಿವೆ. ಡಿಸೆಂಬರ್ 2ಕ್ಕೆ 56 ಕಂಟೈನ್ಮೆಂಟ್ ಝೋನ್ಗಳು ಪತ್ತೆಯಾಗಿದ್ರೆ ಡಿಸೆಂಬರ್ 5ಕ್ಕೆ 75 ಕಂಟೈನ್ಮೆಂಟ್ ಝೋನ್ಗಳು ಕಂಡುಬಂದಿದೆ. ಡಿಸೆಂಬರ್ 10ಕ್ಕೆ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ 86ಕ್ಕೆ ಏರಿಕೆಯಾಗಿದೆ. ಹಾಗೆ ಡಿಸೆಂಬರ್ 15ಕ್ಕೆ ಬರೋಬ್ಬರಿ 102 ಕಂಟೈನ್ಮೆಂಟ್ ಝೋನ್ಗಳು ಪತ್ತೆಯಾಗಿವೆ. ರೂಪಾಂತರ ತಡೆಗಟ್ಟಲು ಕ್ರಮ ಕೈಗೊಂಡ ಬಿಬಿಎಂಪಿ. ಹೈ ರಿಸ್ಕ್ ದೇಶಗಳ ಪ್ರಯಾಣಿಕರಿಗೆ ಸಿಲಿಕಾನ್ ಸಿಟಿಗೆ ನೋ ಎಂಟ್ರಿ. ಗುರುವಾರ ಒಂದೇ ದಿನ 5 ಒಮೈಕ್ರಾನ್ ಕೇಸ್ ಪತ್ತೆಯಾದ ಬೆನ್ನಲ್ಲೇ ಬಿಬಿಎಂಪಿ ಹೈ ಅಲರ್ಟ್ ಆಗಿದೆ. ವೈರಸ್ ತಡೆಗಟ್ಟಲು ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ. ಹೈ ರಿಸ್ಕ್ ದೇಶಗಳ ಪ್ರಯಾಣಿಕರಿಗೆ ಸಿಲಿಕಾನ್ ಸಿಟಿಗೆ ನೋ ಎಂಟ್ರಿ ಎನ್ನುತ್ತಿದೆ.
ಬ್ರಿಟನ್, ದಕ್ಷಿಣ ಆಫ್ರಿಕಾ, ಅಮೆರಿಕದ ಪ್ರಯಾಣಿಕರಿಗೆ ಇನ್ನು ಮುಂದೆ ಗಾರ್ಡನ್ ಸಿಟಿಗೆ ಎಂಟ್ರಿ ಇಲ್ಲ. ಈಗಾಗಲೇ ಹೈ ರಿಸ್ಕ್ ದೇಶಗಳಿಂದ ಬಂದವರಿಂದಲೇ ಒಮೈಕ್ರಾನ್ ಕೇಸ್ ಹೆಚ್ಚಳವಾಗಿದೆ. ಈ ನಿಟ್ಟಿನಲ್ಲಿ ಪಾಲಿಕೆ ಈ ದಿಟ್ಟ ಕ್ರಮಕ್ಕೆ ಮುಂದಾಗಿದೆ. ಈ ಮೊದಲು ಹೈ ರಿಸ್ಕ್ ದೇಶಗಳಿಂದ ಬಂದ ಒಮೈಕ್ರಾನ್ ಸೋಂಕಿತರಿಗೆ ನಗರದ ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿತ್ತು. ಆದರೆ ಇನ್ನು ಮುಂದೆ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ಹೈ ರಿಸ್ಕ್ ದೇಶದ ಪ್ರಜೆಗಳಿಗೆ ಬೆಂಗಳೂರಿನ ಹೊರವಲಯದಲ್ಲಿ ಚಿಕಿತ್ಸೆ ಅಥವಾ ಕ್ವಾರಂಟೈನ್ ಮಾಡಲಾಗುವುದು. ಚಿಕಿತ್ಸೆಗಾಗಿ ಈಗಾಗಲೇ ಏರ್ಪೋರ್ಟ್ ಸುತ್ತಮುತ್ತಲಿನ ಹೋಟೆಲ್ಗಳನ್ನ ಬಿಬಿಎಂಪಿ ಗುರುತಿಸಿದೆ. ಬೆಂಗಳೂರಿನಲ್ಲಿ ಹೊಸ ವರ್ಷಕ್ಕೆ ಹೊಸ ರೂಲ್ಸ್. ಇನ್ನೇನು ಕೆಲ ದಿನಗಳಲ್ಲೇ 2021 ವರ್ಷ ಅಂತ್ಯವಾಗಲಿದ್ದು ಹೊಸ ವರ್ಷದ ಆಗಮನವಾಗಲಿದೆ. ಹೊಸ ವರ್ಷ ಅಂದ್ರೆ ಕೇಳಬೇಕಾ, ಜನ ಸಂಭ್ರಮಾಚರಣೆಯಲ್ಲಿ ತೊಡಗುತ್ತಾರೆ. ಅದರಲ್ಲೂ ಸಿಲಿಕಾನ್ ಸಿಟಿ ಅಂತೂ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಈಗಾಗಲೇ ಸಜ್ಜಾಗಿದೆ. ಆದರೆ ಕಳೆದ ವರ್ಷದಂತೆ ಈ ವರ್ಷವೂ ಕೊರೋನಾ ಕರಿಛಾಯ ಮೂಡಿದೆ. ಒಮೈಕ್ರಾನ್ ರೂಪಾಂತರಿಯ ಆತಂಕದ ಕರಿನೆರಳು ಮೂಡಿದೆ. ಹೀಗಾಗಿ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ತಜ್ಞರು ಕೂಡ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಹೊಸ ವರ್ಷಕ್ಕೆ ಹೊಸ ರೂಲ್ಸ್ ಜಾರಿಗೆ ತರುವುದಕ್ಕೆ ಸರ್ಕಾರ ಮುಂದಾಗಿದೆ. ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿ ಸರ್ಕಾರಕ್ಕೆ ಹಲವು ಸಲಹೆ ಸೂಚನೆಗಳನ್ನು ಶಿಫಾರಸು ಮಾಡಿದೆ. ಡಿಸೆಂಬರ್ 22ರಿಂದ ಜನವರಿ 2ರವರೆಗೆ ಮಾರ್ಗಸೂಚಿ ಪ್ರಕಟಿಸಲು ಸಲಹೆಗಳನ್ನು ನೀಡಿದೆ. ಹೊಸ ವರ್ಷದ ಅದ್ದೂರಿ ಆಚರಣೆ, ಕ್ರಿಸ್ಮಸ್ಗೆ ಮಾರ್ಗಸೂಚಿ ಬಿಡುಗಡೆ ಮಾಡಲು ಸಲಹೆ ನೀಡಲಾಗಿದೆ. ಹಾಗಾದ್ರೆ ಸರ್ಕಾರದ ಮಾರ್ಗಸೂಚಿಯಲ್ಲಿ ಏನೇನಿದೆ ಅನ್ನೋದನ್ನ ನೋಡೋಣ. ಹೇಗಿದೆ ಮಾರ್ಗಸೂಚಿ? ಡಿಸೆಂಬರ್ 22ರಿಂದ ಜನವರಿ 2ರವರೆಗೆ ಟಫ್ ರೂಲ್ಸ್. ಹೊರಾಂಗಣ ಪ್ರದೇಶದಲ್ಲಿ 200ರಿಂದ 300 ಜನರಿಗೆ ಮಾತ್ರ ಅವಕಾಶ. ಪಬ್, ಕ್ಲಬ್ಗಳಲ್ಲಿ ಕೇವಲ 50 ಮಂದಿಗೆ ಮಾತ್ರ ಅವಕಾಶ. ಒಳಾಂಗಣ, ಹೊರಾಂಗಣ ಸೆಲೆಬ್ರೇಷನ್ಗೆ ಮಾರ್ಗಸೂಚಿ. ದೇವಸ್ಥಾನ, ಚರ್ಚ್, ಮಸೀದಿಗೂ ಪ್ರತ್ಯೇಕ ಮಾರ್ಗಸೂಚಿ. ದೇವಸ್ಥಾನಕ್ಕೆ ಬರುವವರಿಗೆ 2 ಡೋಸ್ ವ್ಯಾಕ್ಸಿನ್ ಕಡ್ಡಾಯ. ದೇಗುಲ, ಚರ್ಚ್, ಮಸೀದಿಗಳಲ್ಲಿ ಅಂತರಕ್ಕೆ ಕ್ರಮ. ಜನನಿಬಿಡ ಪ್ರದೇಶಗಳಲ್ಲಿ ಮಾರ್ಷಲ್ಗಳ ನಿಯೋಜನೆ. ತಾಂತ್ರಿಕ ಸಲಹಾ ಸಮಿತಿ ಈ ಮಾರ್ಗಸೂಚಿಗಳನ್ನು ಸರ್ಕಾರಕ್ಕೆ ಸೂಚಿಸಿದೆ. ಇನ್ನೂ ರಾಜ್ಯ ಮಾತ್ರವಲ್ಲ, ದೇಶದಲ್ಲಿ 10ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಒಮೈಕ್ರಾನ್ ಲಗ್ಗೆ ಇಟ್ಟಿದೆ. ಹಾಗೆ ಜಗತ್ತಿನಲ್ಲಿ ಹಲವು ದೇಶಗಳಲ್ಲಿ ಒಮೈಕ್ರಾನ್ ಪತ್ತೆಯಾಗಿದ್ದು ಆತಂಕ ಹೆಚ್ಚಾಗ್ತಿದೆ. ಅದರಲ್ಲೂ ಅಮೆರಿಕದಲ್ಲಂತೂ ಒಮೈಕ್ರಾನ್ ಅಬ್ಬರ ಹೆಚ್ಚಾಗ್ತಿದ್ದು ದೊಡ್ಡಣ್ಣ ತತ್ತರಿಸ್ತಿದೆ. ಭಾರತದಲ್ಲಿ 10ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಒಮೈಕ್ರಾನ್ ಕೇಸ್ಗಳು ಪತ್ತೆಯಾಗಿವೆ. ರೂಪಾಂತರಿ ಕಡಿವಾಣಕ್ಕೆ ಕೇಂದ್ರ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಜಗತ್ತಿನ 75ಕ್ಕೂ ಹೆಚ್ಚು ದೇಶಗಳಲ್ಲಿ ಒಮೈಕ್ರಾನ್ ಲಗ್ಗೆ ಇಟ್ಟಿದೆ. ಅದರಲ್ಲೂ ದೊಡ್ಡಣ್ಣ ಅಮೆರಿಕಾದಲ್ಲಂತೂ ಪರಿಸ್ಥಿತಿ ಹೇಳತೀರದು. ಆ ಬಗ್ಗೆ ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಆಕಾಂಕ್ಷಿಗಳ ಕನಸಿಗೆ ತಣ್ಣೀರು ಎರಚಿದ ರೈಲು ವಿಳಂಬ. ಕೈ ತಪ್ಪಿ ಹೋಯಿತು ಪಿಡಬ್ಲ್ಯೂಡಿ ಎಂಜಿನಿಯರ್ ಪರೀಕ್ಷೆ. 5 ಅವರ್ ಡಿಲೇ ಮಾಡ್ಬಿಟ್ರೆ ಟ್ರೈನು, ಇಷ್ಟು ಜನ ಎಕ್ಸಾಮ್ ಬರೆಯೋರು ಇದಾರಲ್ಲ, ಇವ್ರ ಭವಿಷ್ಯ ಏನಾಗ್ಬೇಕು? ಈ ಸಲ 600-700 ಕಿಲೋಮೀಟರ್ ದೂರದಿಂದ ಕಲಬುರಗಿಗೆ ಎಕ್ಸಾಮ್ಗೆ ಯಾಕೆ ಹಾಕಿದ್ದಾರೆ? ಆದ್ರೆ ಪರೀಕ್ಷೆ ವಂಚಿತರ ಕೈ ಬಿಡ್ಲಿಲ್ಲ ನ್ಯೂಸ್ 18 ಕನ್ನಡ. ಪಿಡಬ್ಲ್ಯೂಡಿ ಎಂಜಿನಿಯರ್ ಪರೀಕ್ಷೆ ಇದೆ ಇವತ್ತು. ಹಾಸನ ಸೊಲ್ಲಾಪುರ ಎಕ್ಸ್ಪ್ರೆಸ್ 5 ಗಂಟೆ ವಿಳಂಬ. ಪರೀಕ್ಷೆ ಕೈ ತಪ್ಪಿದ ಬಗ್ಗೆ ರೈಲ್ವೆ ನಿಲ್ದಾಣದಿಂದಲೇ ಲೈವ್ ವರದಿ. ಪಿಡಬ್ಲ್ಯೂಡಿ ಇಂಜಿನಿಯರಿಂಗ್ ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯ ಆತಂಕಕ್ಕೆ ದೂಡಿದೆ. ವರದಿಯಿಂದ ಹೆಚ್ಚುತ್ತ ಕೆಪಿಎಸ್ಸಿ ಇಲಾಖೆ, ಪರೀಕ್ಷೆಗೆ ಬದಲಿ ವ್ಯವಸ್ಥೆ ಭರವಸೆ. ಟ್ರೈನ್ ಮಿಸ್ ಆಗಿನೇ ಯಾರ್ಯಾರು ಫಸ್ಟ್ ಎಕ್ಸಾಮ್ ಮಿಸ್ ಮಾಡ್ಕೊಂಡಿದ್ದೀರಿ ಅವರಿಗೆ ಸೆಕೆಂಡ್ ಪೇಪರ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ಇನ್ಸ್ಟ್ರಕ್ಷನ್ ಈಗಾಗಲೇ ಬಂದಿದೆ. ನ್ಯೂಸ್ 18 ಸಮಯ ಪ್ರಜ್ಞೆಗೆ ಧನ್ಯವಾದ ತಿಳಿಸಿದ ಪರೀಕ್ಷಾರ್ಥಿಗಳು. ನ್ಯೂಸ್ 18 ಅವರಿಗೆ ತುಂಬಾ ಥ್ಯಾಂಕ್ಸ್. ನೀವೆಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಇದೆ ಯೋಚನೆ ಮಾಡ್ತಾ ಇದ್ದೀರಾ. ಇದು ನ್ಯೂಸ್ 18 ಕನ್ನಡ ಮೆಗಾ ಇಂಪ್ಯಾಕ್ಟ್. ಪದ್ಮ ಇತಿಹಾಸದಲ್ಲಿ ನೀವು 2ನೇ ಕೃತಿಯಲ್ಲಿ ಮಂಜಮ್ಮ ಜ್ಯೋತಿಯವರು ಇಡೀ ಕರ್ನಾಟಕ, ಇಡೀ ದೇಶ
ಹೆಮ್ಮೆ ಪಡುವಂಥ ಸಾಧನೆ ಮಾಡಿದ್ದಾರೆ. 2 ಹೊತ್ತು ಊಟ ಅದೆಲ್ಲ ಓಕೆ, ಒಂಚೂರು ಎಲ್ಲ ನೀಟಾಗಿದೆಯಾ? 2,70,000 ರೂಪಾಯಿಗೆ ಯಾವ ಮನೆ ಆಗುತ್ತೆ? ಆ ಬಿಲ್ಗಳು ಸರಿಗಾಗಲಿಲ್ಲ. ಕೊನೆಗಾಲದಲ್ಲಿ ಆರಾಮಿಲ್ಲದ್ರೆ ಯಾರು ನೋಡೋದಿಲ್ಲ. ಎಲ್ಲೋ ಬೀದಿ ಹೆಣವಾಗಿ ಹೋಗಬಾರ್ದು. ಕೊನೆಯ ದಿನಗಳನ್ನು ಆ ಮನೆಯಲ್ಲಿ ಕಳೆಯುವಂಥ ಒಂದು ವ್ಯವಸ್ಥೆ ಆಗಬೇಕು. ನ್ಯೂಸ್ 18 ಕನ್ನಡ ಹಾಗೂ ಈ ಕಾರ್ಯಕ್ರಮದ ಮೂಲಕ ನಾನು ಎಲ್ಲರಿಗೂ ಮನವಿ ಮಾಡ್ತೇನೆ. ಜೋಗತಿ ಮಂಜಮ್ಮ ನೆರವಿಗೆ ಸಹೃದಯಿ ಕನ್ನಡಿಗರು. ಪದ್ಮಶ್ರೀ ಪುರಸ್ಕೃತಿಗೆ ನೆರವಿನ ಮಹಾಪೂರ. ಇಂದ್ರಾನಗರ ತೂಪ್ನಳ್ಳಿಯಿಂದ ಮಾತಾಡ್ತಾ ಇರೋದು. ನಾವು ಅವರಿಗೆ ಒಂದು 25,000 ರೂಪಾಯಿ ಸಹಾಯ ಮಾಡಿದ್ದ. ಮನೇದು ಏನಾದ್ರು ಪೇಂಟಿಂಗ್ ಇದ್ರೆ ಹೇಳಿ ಸರ್, ಖಂಡಿತ ನಾನು ಹೋಗಿ ಮಾಡ್ಕೊಡ್ತೀನಿ, ಎಲ್ಲೇ ಇದ್ರು ಸರಿ. ಸಂಘಟನೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಕಲೆಕ್ಟ್ ಮಾಡಿ ಕೊಡ್ತೀವಿ ಸರ್. ಒಳ್ಳೆಯ ಕೆಲಸಕ್ಕೆ ಎಲ್ಲ ರೀತಿಯ ನೆರವನ್ನು ನಾನು ಕೊಡ್ತೀನಿ. ನ್ಯೂಸ್ 18 ಕನ್ನಡದ ಸಮಾಜಮುಖಿ ಕಾರ್ಯಕ್ಕೆ ಅಭೂತಪೂರ್ವ ಸ್ಪಂದನೆ. ನಿಜಕ್ಕೂ ತಾವು ಒಂದು ಒಳ್ಳೆ ಕಾರ್ಯಕ್ರಮ ತಾವು ಮಾಡಿದ್ರಿ, ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಸರ್. ಫಸ್ಟ್ ಆಫ್ ಆಲ್ ನಾನು ನ್ಯೂಸ್ 18 ಅಭಿಯಾನಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಈ ತರ ಸಪೋರ್ಟ್ ಮಾಡಿದ್ರೆ ಎಲ್ಲರೂ ಕೈ ಜೋಡಿಸ್ತಾರೆ. ನನ್ನ ಕಡೆಯಿಂದ ಇಂಡಿವಿಜುವಲ್ ಆಗಿ 51,000 ಅವ್ರ ಖಾತೆಗೆ ಹಾಕ್ತೀನಿ ಸರ್. ನಿಜವಾಗ್ಲೂ ಕೂಡ ನಿಮ್ಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಾನು ಅವರಿಗೆ ಒಂದು 25,000 ರೂಪಾಯಿನ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅರ್ಧಕ್ಕೆ ನಿಂತ ಮನೆ ಪೂರ್ತಿಗೊಳಿಸಲು ಹರಿದು ಬಂದ ಧನ ಸಹಾಯ. ನ್ಯೂಸ್ 18 ಕನ್ನಡದ ವರದಿಯನ್ನ ಆಲಿಸಿ ನೆರವಿಗೆ ಬಂದಿದ್ದಾರೆ ಸಚಿವರು. ಜೋಗತಿ ಮಂಜಮ್ಮ ಅವರಿಗೆ ಸರ್ಕಾರ ಜಮೀನನ್ನ ಮಂಜೂರು ಮಾಡಿಕೊಡ್ತೀನಿ. ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾನು ಸೂಚನೆಯನ್ನ ಕೊಡ್ತೀನಿ. ನೀವು ದೊಡ್ಡ ಕೆಲಸ ಮಾಡಿದ್ರಿ. ನಿಮ್ಮ ಚಾನೆಲ್ಗೆ ಕೋಟಿ ಕೋಟಿ ನಮನಗಳು. ಬೆಂಕಿಯಲ್ಲಿ ಅರಳಿದ ಹೂವು. ನ್ಯೂಸ್ 18 ಕನ್ನಡ ಸೂಪರ್ ಇಂಪ್ಯಾಕ್ಟ್. ಧನ್ಯವಾದ ಕರ್ನಾಟಕ. ಪರೀಕ್ಷಾರ್ಥಿಗಳಿದ್ದ ರೈಲು ವಿಳಂಬ. 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯವೇ ಡೋಲಾಯಮಾನ. ಪರೀಕ್ಷಾರ್ಥಿಗಳ ಪರ ನಿಂತಿದ್ದು ನಿಮ್ಮ ನ್ಯೂಸ್ 18 ಮಾತ್ರ. ನಮ್ಮ ವರದಿ ಬಳಿಕ ಅಧಿವೇಶನದಲ್ಲಿ ಚರ್ಚೆ. PWD ಎಂಜಿನಿಯರ್ ಪರೀಕ್ಷೆ ಇದೆ ಇವತ್ತು. ಹಾಸನ ಸೊಲ್ಲಾಪುರ ಎಕ್ಸ್ಪ್ರೆಸ್ 5 ಗಂಟೆ ವಿಳಂಬ. ಅಬ್ಸೆಂಟ್ ಆಗ್ತದೆ. ಟ್ರೈನಾಗ ಹೋಗೋರಾದ್ರೂ ಇವತ್ತು ಮಧ್ಯಾಹ್ನದವರೆಗೆ ಯಾರ್ಯಾರು ಆಬ್ಸೆಂಟ್ ಆಗ್ತಾರೆ ಅವ್ರಿಗೆಲ್ಲ ಇನ್ನೊಂದು ಅವಕಾಶನ ಸರ್ಕಾರ ಕೊಡಿಸ್ಲಿಕ್ಕೆ KPSC ಡೈರೆಕ್ಷನ್ ನಾವು ಕೊಟ್ಟಿದ್ದೀವಿ. ಡಿಸೆಂಬರ್ 29ಕ್ಕೆ ಮರು ಪರೀಕ್ಷೆ. ನ್ಯೂಸ್ 18ಗೆ ವಿದ್ಯಾರ್ಥಿಗಳ ಧನ್ಯವಾದ. ನ್ಯೂಸ್ 18 ಅವರಿಗೆ ತುಂಬಾ ಥ್ಯಾಂಕ್ಸ್. ಅಸಹಾಯಕರ ಆಶಾ ಕಿರಣ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಸಾವಿರಾರು ಆಕಾಂಕ್ಷಿಗಳ ಕನಸಿಗೆ ತಣ್ಣೀರು ಎರಚಿದ ರೈಲು ವಿಳಂಬ. ಕೈ ತಪ್ಪಿ ಹೋಯಿತು PWD ಎಂಜಿನಿಯರ್ ಪರೀಕ್ಷೆ. 5 ಅವರ್ ಡಿಲೇ ಮಾಡ್ಬಿಟ್ರೆ ಟ್ರೈನು, ಇಷ್ಟು ಜನ ಎಕ್ಸಾಮ್ ಬರೆಯೋರು ಇದಾರಲ್ಲ, ಇವ್ರ ಭವಿಷ್ಯ ಏನಾಗ್ಬೇಕು? ಈ ಸಲ 600-700 ಕಿಲೋಮೀಟರ್ ದೂರದಿಂದ ಕಲಬುರಗಿಗೆ ಎಕ್ಸಾಮ್ಗೆ ಯಾಕೆ ಹಾಕಿದ್ದಾರೆ? ಆದ್ರೆ ಪರೀಕ್ಷೆ ವಂಚಿತರ ಕೈ ಬಿಡ್ಲಿಲ್ಲ ನ್ಯೂಸ್ 18 ಕನ್ನಡ. PWD ಎಂಜಿನಿಯರ್ ಪರೀಕ್ಷೆ ಇದೆ ಇವತ್ತು. ಹಾಸನ ಸೊಲ್ಲಾಪುರ ಎಕ್ಸ್ಪ್ರೆಸ್ 5 ಗಂಟೆ ವಿಳಂಬ. ಪರೀಕ್ಷೆ ಕೈ ತಪ್ಪಿದ ಬಗ್ಗೆ ರೈಲ್ವೆ ನಿಲ್ದಾಣದಿಂದಲೇ ಲೈವ್ ವರದಿ. PWD ಈ ಇಂಜಿನಿಯರಿಂಗ್ ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯ ಆತಂಕಕ್ಕೆ ದೂಡಿದೆ. ಭಾರತದಲ್ಲಿ ನಿಧಾನವಾಗಿ ಹಲವು ರಾಜ್ಯಗಳಲ್ಲಿ ಒಮೈಕ್ರಾನ್ ಆವರಿಸಿಕೊಳ್ತಾ ಇದೆ. ಹಾಗೆ ಜಗತ್ತಿನ ಹಲವು ದೇಶಗಳಲ್ಲಿ ಒಮೈಕ್ರಾನ್ ಹಾವಳಿ ಹೆಚ್ಚಾಗಿದೆ. ಅದರಲ್ಲೂ ಅಮೆರಿಕದ ನೆಲದಲ್ಲಿ ರೂಪಾಂತರಿ ಪ್ರಹಾರ ಹೆಚ್ಚಾಗಿದೆ. 37ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಒಮೈಕ್ರಾನ್ ಕಾರ್ಮೋಡ ಕವಿದಿದೆ. ಯುಕೆಯಲ್ಲಂತೂ ರೂಪಾಂತರಿ ಸೋಂಕು ಹೆಚ್ಚಾಗಿದೆ. ಇವೆಲ್ಲದರ ಬಗ್ಗೆ ಹೇಳ್ತೀವಿ ನೋಡಿ. ಭಾರತದಲ್ಲಿ 10ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಒಮೈಕ್ರಾನ್ ಸೋಂಕು. ಮಹಾರಾಷ್ಟ್ರ, ರಾಜಸ್ಥಾನ, ಕೇರಳದಲ್ಲಿ ಒಮೈಕ್ರಾನ್ ಪತ್ತೆ. ದೇಶದಲ್ಲೂ ನಿಧಾನವಾಗಿ ಒಮೈಕ್ರಾನ್ ರೂಪಾಂತರಿ ವ್ಯಾಪಕವಾಗಿ ಹಬ್ಬಿದೆ. 10ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಒಮೈಕ್ರಾನ್ ಕಾಣಿಸಿಕೊಂಡಿದ್ದು ಇಲ್ಲಿವರೆಗೂ 100ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿವೆ. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಒಮೈಕ್ರಾನ್ ಕೇಸ್ಗಳು ಪತ್ತೆಯಾಗಿವೆ. 31ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು ಒಮೈಕ್ರಾನ್ ಟೇಬಲ್ನಲ್ಲಿ ಅಗ್ರಸ್ಥಾನದಲ್ಲಿದೆ. ರಾಜಸ್ಥಾನದಲ್ಲಿ 16ಕ್ಕೂ ಹೆಚ್ಚು ಕೇಸ್ಗಳು ಪತ್ತೆಯಾಗಿವೆ. ಹಾಗೆ ಕರ್ನಾಟಕದಲ್ಲಿ 7ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ರೆ ಗುಜರಾತ್ನಲ್ಲಿ 4ಕ್ಕಿಂತಲೂ ಹೆಚ್ಚು ಕೇಸ್ಗಳು ಪತ್ತೆಯಾಗಿವೆ. ಆಂಧ್ರ, ಪಶ್ಚಿಮ ಬಂಗಾಳ, ಚಂಡೀಗಢ, ತಮಿಳುನಾಡಲ್ಲಿ ತಲಾ ಒಂದೊಂದು ಕೇಸ್ ಪತ್ತೆಯಾಗಿದೆ. ತೆಲಂಗಾಣದಲ್ಲಿ 2 ಹಾಗೂ ದೆಹಲಿಯಲ್ಲಿ 9ಕ್ಕೂ ಹೆಚ್ಚು ಒಮೈಕ್ರಾನ್ ಪ್ರಕರಣಗಳು ಪತ್ತೆಯಾಗಿದ್ವು.
ದೆಹಲಿಯ ಆರೋಗ್ಯ ಸಚಿವ ಸತ್ಯೇಂದ್ರ ಜೈನ್ ಮಾತನಾಡಿ, ದೆಹಲಿಯಲ್ಲಿ 9ಕ್ಕೂ ಹೆಚ್ಚು ಒಮೈಕ್ರಾನ್ ಪ್ರಕರಣಗಳು ಪತ್ತೆಯಾಗಿದ್ದು ಯಾರಲ್ಲೂ ಗಂಭೀರವಾದ ಲಕ್ಷಣಗಳಿಲ್ಲ ಎಂದಿದ್ದಾರೆ. ಜಗತ್ತಿನಾದ್ಯಂತ ಒಮೈಕ್ರಾನ್ ಪ್ರಕರಣಗಳು ಏರಿಕೆಯಾಗ್ತಿವೆ. ಹಲವು ದೇಶಗಳಲ್ಲಿ ಲಾಕ್ಡೌನ್ ಹೇರಿಕೆ ಮಾಡಲಾಗಿದೆ. ಕೇಸ್ಗಳ ಸಂಖ್ಯೆ ಹೆಚ್ಚಾದಾಗ ಮಾತ್ರ ಜನ ಎಚ್ಚೆತ್ತುಕೊಳ್ಳುತ್ತಾರೆ. ಇಲ್ಲ ಅಂದ್ರೆ ಕೊರೋನಾ ನಿಯಮಗಳನ್ನು ಪಾಲಿಸೋದೇ ಇಲ್ಲ. ಜನ ಮಾಸ್ಕ್ ಧರಿಸೋದು ಹಾಗೂ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳಲೇಬೇಕು ಅನ್ನೋದು ತಜ್ಞರ ಸಲಹೆ. ಅದರಲ್ಲೂ ಮುಂಬರುವ ದಿನಗಳಲ್ಲಂತೂ ಜನ ಆದಷ್ಟು ಕೇರ್ಫುಲ್ ಆಗಿರಬೇಕು. ಡಿಸೆಂಬರ್ 25ರಿಂದ 31ರವರೆಗೆ 6 ದಿನಗಳ ಕಾಲ ಅಲರ್ಟ್ ಆಗಿರಬೇಕು. ಅದ್ದೂರಿ ಸೆಲೆಬ್ರೇಷನ್ಗೆ ಬ್ರೇಕ್ ಹಾಕಿ ಸಾಧಾರಣವಾಗಿ ಹಬ್ಬವನ್ನ ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡಿದ್ರೆ ಒಳಿತು ಅನ್ನೋದು ತಜ್ಞರ ಸಲಹೆ. ಎಲ್ಲೆಲ್ಲಿ ಡೆಲ್ಟಾ ಸೋಂಕಿನ ಪ್ರಮಾಣ ಕಡಿಮೆ ಇದೆಯೋ ಅಲ್ಲೆಲ್ಲ ಒಮೈಕ್ರಾನ್ ತುಂಬಾ ವೇಗವಾಗಿ ಹಬ್ತಾ ಇದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯೇ ಹೇಳಿದೆ. ಒಮೈಕ್ರಾನ್ ಕಡಿವಾಣಕ್ಕೆ ಕೇಂದ್ರ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಅದರಲ್ಲಿ ಮೊದಲನೆಯದ್ದೇ ಲಸಿಕಾ ಅಭಿಯಾನವನ್ನ ಚುರುಕು ಮಾಡಿರುವುದು. ದೇಶದ ಹಳ್ಳಿಗಳಲ್ಲಿ 74% ಲಸಿಕಾ ಕೇಂದ್ರಗಳನ್ನು ತೆರೆಯಲಾಗಿದೆ ಅಂತ ಕೇಂದ್ರ ಸರ್ಕಾರವೇ ಹೇಳಿದೆ. ಕಳೆದ 1 ತಿಂಗಳಿನಿಂದ ಕೋವಿಡ್ ಪಾಸಿಟಿವಿಟಿ ದರ 1%ಕ್ಕಿಂತ ಕಡಿಮೆಯಾಗಿದೆ. ಪ್ರತಿದಿನ ಸರಾಸರಿ 74.32 ಲಕ್ಷ ವ್ಯಾಕ್ಸಿನ್ ಡೋಸ್ಗಳನ್ನು ನೀಡಲಾಗುತ್ತಿದೆ ಅಂತ ಆರೋಗ್ಯ ಸಚಿವಾಲಯ ಹೇಳಿದೆ. ಎಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರನ್ನ ಸ್ಕ್ರೀನಿಂಗ್ ಮಾಡಲಾಗುತ್ತಿದೆ. ಭಾರತಕ್ಕೆ ಬರುವ ವಿದೇಶಿ ಪ್ರಯಾಣಿಕರು ತಮ್ಮ 14 ದಿನಗಳ ಟ್ರಾವೆಲ್ ಹಿಸ್ಟ್ರಿಯನ್ನ ಮತ್ತು RT-PCR ಟೆಸ್ಟ್ ರಿಪೋರ್ಟ್ ಅನ್ನ ಏರ್ ಸುವಿಧಾ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು. ಹೈ ರಿಸ್ಕ್ ದೇಶಗಳಿಂದ ಬರುವ ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ಮಾಡಿಸಬೇಕು. ರಿಸಲ್ಟ್ ಬರುವವರೆಗೂ ಏರ್ಪೋರ್ಟ್ನಲ್ಲಿ ಕಾಯಬೇಕು. ಪಾಸಿಟಿವ್ ಬಂದ್ರೆ ಅಂಥವರಿಗೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತೆ. ನೆಗೆಟಿವ್ ಬಂದವರು 7 ದಿನಗಳ ಕಾಲ ಕ್ವಾರಂಟೈನ್ ಆಗಬೇಕು. ದಕ್ಷಿಣ ಆಫ್ರಿಕಾ, ಬೋಟ್ಸ್ವಾನಾ, ಮಾರಿಷಸ್, ನ್ಯೂಜಿಲೆಂಡ್, ಜಿಂಬಾಬ್ವೆ, ಇಸ್ರೇಲ್, ಹಾಂಗ್ಕಾಂಗ್, ಯುರೋಪಿಯನ್ ದೇಶಗಳನ್ನ ಹೈ ರಿಸ್ಕ್ ದೇಶಗಳೆಂದು ಪರಿಗಣಿಸಲಾಗಿದೆ. ಹೀಗಾಗಿ ಈ ಎಲ್ಲ ದೇಶಗಳಿಂದ ಬರುವ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಕೇವಲ ಭಾರತದಲ್ಲಿ ಮಾತ್ರವಲ್ಲ, ವಿದೇಶಗಳಲ್ಲೂ ಒಮೈಕ್ರಾನ್ ಹಾವಳಿ ಹೆಚ್ಚಾಗಿದೆ. ಜಗತ್ತಿನ 75ಕ್ಕೂ ಹೆಚ್ಚು ದೇಶಗಳಲ್ಲಿ ಒಮೈಕ್ರಾನ್ ಲಗ್ಗೆ. ಅಮೆರಿಕದ 38 ರಾಜ್ಯಗಳಲ್ಲಿ ರೂಪಾಂತರಿ ಹಾವಳಿ. ದಕ್ಷಿಣ ಆಫ್ರಿಕಾದಲ್ಲಿ ಪತ್ತೆಯಾಗಿದ್ದ ಒಮೈಕ್ರಾನ್ ಜಗತ್ತಿನ 75ಕ್ಕೂ ಹೆಚ್ಚು ದೇಶಗಳಲ್ಲಿ ಕಂಡುಬಂದಿದೆ. ಅದರಲ್ಲೂ ಅಮೆರಿಕದಲ್ಲಂತೂ ಒಮೈಕ್ರಾನ್ ಸೋಂಕು ಶರವೇಗದಲ್ಲಿ ಹಬ್ಬಿದೆ. ಅಮೆರಿಕದ 38 ರಾಜ್ಯಗಳಲ್ಲಿ ಒಮೈಕ್ರಾನ್ ರಾಕೆಟ್ ಸ್ಪೀಡ್ನಲ್ಲಿ ಹಬ್ಬಿದೆ. ಅದರಲ್ಲೂ ನ್ಯೂಯಾರ್ಕ್ ಹಾಗೂ ನ್ಯೂಜೆರ್ಸಿಯಲ್ಲಿ ಒಮೈಕ್ರಾನ್ ಕೇಸ್ಗಳು ಹೆಚ್ಚಾಗಿ ಕಂಡುಬಂದಿವೆ. ಟೋಟಲ್ ಸ್ಯಾಂಪಲ್ನಲ್ಲಿ 13% ಕೇಸ್ಗಳು ಇಲ್ಲಿಯೇ ಪತ್ತೆಯಾಗಿವೆ. ಚಳಿಗಾಲದಲ್ಲಿ ಕಂಡುಬರುವ ರೋಗಗಳು ಹಾಗೂ ಯಾರ್ಯಾರು ಇನ್ನೂ ವ್ಯಾಕ್ಸಿನ್ ಹಾಕಿಸಿಕೊಂಡಿಲ್ವೋ ಅವರಲ್ಲಿ ರೋಗದ ಅಪಾಯವಿದೆ ಅಂತ ಸ್ವತಃ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಹೇಳಿದ್ದಾರೆ. ಹೀಗಿರುವಾಗ ಸಾವಿನ ಸಂಖ್ಯೆಯೂ ಹೆಚ್ಚಾಗುವ ಸಾಧ್ಯತೆ ಇದೆ. ಒಮೈಕ್ರಾನ್ ಲಗ್ಗೆ ಇಟ್ಟಾಗಿನಿಂದಲೂ ಕಳೆದ 1 ತಿಂಗಳಿನಿಂದ ಅಮೆರಿಕದಲ್ಲಿ ಕೋವಿಡ್ ಕೇಸ್ 40% ಹೆಚ್ಚಳವಾಗಿದೆ. ನ್ಯೂಯಾರ್ಕ್ ಟೈಮ್ಸ್ ಪ್ರಕಾರ ಫ್ಲೋರಿಡಾದಲ್ಲಿ ಡಿಸೆಂಬರ್ನಲ್ಲಿ 4127 ಹೊಸ ಕೇಸ್ಗಳು ಪತ್ತೆಯಾಗಿದ್ವು. 7 ದಿನಗಳ ಅವಧಿಯಲ್ಲಿ ಸರಾಸರಿ 1500 ಕೇಸ್ಗಳು ಹೆಚ್ಚಾಗಿವೆ. ಒಂದು ದಿನದಲ್ಲಿ ಸರಾಸರಿ 1300 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಒಮೈಕ್ರಾನ್ ರೂಪಾಂತರಿ ಜಾಗತಿಕ ಸಾರ್ವಜನಿಕ ಆರೋಗ್ಯಕ್ಕೆ ಅತಿ ದೊಡ್ಡ ಅಪಾಯವಿದ್ದಂತೆ ಅಂತ ಬೈಡನ್ ಹೇಳಿದ್ದಾರೆ. ಹೀಗಾಗಿ ಬೂಸ್ಟರ್ ಡೋಸ್ ಹಾಕಿಸಿಕೊಳ್ಳಿ, ಇದರಿಂದ ಒಮೈಕ್ರಾನ್ ನಿಂದ ಬಚಾವಾಗಬಹುದು ಅಂತ ಅಮೆರಿಕನ್ನರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಹಾಗೆ ಯುಕೆಯಲ್ಲಿ ಸಾಂಕ್ರಾಮಿಕ ಪಿಡುಗು ಕೊರೋನಾ ಆರಂಭವಾದ ನಂತರದಲ್ಲಿ ಇದೇ ಮೊದಲ ಬಾರಿಗೆ ಅತಿ ಹೆಚ್ಚು ಕೋವಿಡ್-19 ಪ್ರಕರಣಗಳು ವರದಿಯಾಗಿವೆ. ಬುಧವಾರ ಒಂದೇ ದಿನ 70,000ಕ್ಕೂ ಹೆಚ್ಚು ಪ್ರಕರಣಗಳು ಪತ್ತೆಯಾಗಿತ್ತು. ಆ ಮೂಲಕ ಒಮೈಕ್ರಾನ್ ಭೀತಿ ಹೆಚ್ಚಿಸಿದೆ. ಜಗತ್ತಿನಾದ್ಯಂತ ಹೊಸ ವರ್ಷ ಹಾಗೂ ಕ್ರಿಸ್ಮಸ್ ಸೆಲೆಬ್ರೇಷನ್ ಇರೋದ್ರಿಂದ ಜನ ಡಿಸೆಂಬರ್ 25ರಿಂದ 31ರವರೆಗೆ 6 ದಿನಗಳ ಕಾಲ ಕಟ್ಟೆಚ್ಚರ ವಹಿಸಿದ್ರೆ ಒಳಿತು. ನಿಮ್ಮ ಜಾಗೃತಿಯಲ್ಲಿ ನೀವಿರಿ, ಆದಷ್ಟು ಗುಂಪು ಸೇರಬೇಡಿ, ಕೊರೋನಾ ನಿಯಮವನ್ನ ಪಾಲಿಸಿ. ಇಡೀ ಜಗತ್ತಿಗೆ ತಜ್ಞರು ಈ ಸಂದೇಶವನ್ನ ಸಾರುತ್ತಿದ್ದಾರೆ. ಡಿಸೆಂಬರ್ 25ರಿಂದ 31ರವರೆಗೆ ಜನ ತಮ್ಮ ಎಚ್ಚರಿಕೆಯಲ್ಲಿ ಇರಬೇಕು. ಸೆಲೆಬ್ರೇಷನ್ ಅಂತ ಮೈ ಮರೆಯದೆ ನಿಮ್ ಜಾಗೃತಿಯಲ್ಲಿ ನೀವಿರಿ ಅಂತ ಹೇಳ್ತಾ ಈ ಹೊತ್ತಿನ ಸ್ಪೆಷಲ್ ಎಪಿಸೋಡ್ ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.